ಆಪ್ಕಿ ಅದಾಲತ್ನಲ್ಲಿ ಸೂಪರ್ ಸ್ಟಾರ್ ಸನ್ನಿ ಡಿಯೋಲ್ ಅವರ ಮೇಲಿರುವ ಆರೋಪವೆಂದರೆ ಇವರಿಗೆ ತುಂಬಾ ಕೋಪ ಬರುತ್ತದೆ ಎಂಬುದು. ಸನ್ನಿ, ನಿಮ್ಮ ಎಷ್ಟು ಡೈಲಾಗ್ಗಳಿರುತ್ತಲ್ಲ ನಿಮ್ಮ ಸಿನಿಮಾಗಳಲ್ಲಿ, ಕಿತ್ ಹಾಕ್ಬಿಡ್ತೀನಿ, ಮುರ್ದ್ ಹಾಕ್ಬಿಡ್ತೀನಿ, ಮನೆಗೆ ನುಗ್ಗಿ ಹೊಡಿತೀನಿ, ಕರಳು ಕಿತ್ ಹಾಕ್ತೀನಿ ನೋಡಿ, ಬೇತಾಬಿಂದ ಹಿಡಿದು ಗದರ್ ತನಕ ಇಷ್ಟೊಂದು ಕೋಪ ಮಾಡ್ಕೊಳ್ತೀರಾ? ನನಗೆ ಯಾವ ಕ್ಯಾರೆಕ್ಟರ್ ಸಿಗ್ತಾವಲ್ಲ, ಮತ್ತೆ ನಾನು ಯಾವ ಸಿನಿಮಾಗಳು ಮಾಡಿದ್ದೀನೋ, ನಾನು ಆರಿಸಿರೋ ಸಬ್ಜೆಕ್ಟ್ಗಳಲ್ಲಿ ಯಾವಾಗಲೂ ಒಬ್ಬ ನಾರ್ಮಲ್ ಮನುಷ್ಯ ಆಗಿರ್ತಾನೆ, ಫ್ಯಾಮಿಲಿ ಇರೋ ಮನುಷ್ಯ ಆಗಿರ್ತಾನೆ, ಒಬ್ಬ ಅಣ್ಣ ಆಗಿರ್ತಾನೆ, ತಮ್ಮ ಆಗಿರ್ತಾನೆ, ಅಥವಾ ತಂದೆ ಆಗಿರ್ತಾನೆ. ಅವನಿಗೆ ಯಾರಾದ್ರೂ ಏನಾದ್ರೂ ಅಂದಾಗ ಕೋಪ ಬರುತ್ತಲ್ವಾ? ಅಂದ್ರೆ ಯಾರೋ ಒಬ್ರು ಪ್ರೀತಿಸೋರು ನಾಳೆಯಿಂದ ನಾನು ನಿನ್ ಜೊತೆ ಇರಲ್ಲ ಅಂದಾಗ ಅಷ್ಟು ಹುಚ್ಚುಚ್ಚಾಗಿ ಅವಳನ್ನ ಪ್ರೀತಿಸೋ ಮನುಷ್ಯ ಅವನಿಗೆ ಕೋಪ ಬರ್ಲಿಲ್ಲ ಅಂದ್ರೆ ಇನ್ನೇನ್ ಬರುತ್ತೆ? ಹಾಗಿದ್ದಾಗ ಯಾರಾದ್ರೂ ತಂಗಿನ ಚುಡಾಯಿಸಿದ್ರೆ ಅಣ್ಣ ಏನ್ ಮಾಡ್ತಾನೆ? ಅವನ್ ರಕ್ತ ಕುದಿಯುತ್ತೆ, ಅವನು ಚುಡಾಯಿಸ್ದವನ್ ಕೈ ಕಿತ್ತಾಕ್ಬಿಡ್ತಾನಲ್ವಾ. ಸೊ ಸೊ ನಾನು ಆರಿಸಿರೋ ಕ್ಯಾರೆಕ್ಟರ್ಸ್ ಹಾಗಿರ್ತಾ ಇದ್ವು. ಐ ಪೋರ್ಟ್ರೇ ದೋಸ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್ ಅಂಡ್ ಸಮ್ ಹೌ ಜನರ ಮನಸ್ಸಲ್ಲಿ ಅವೇ ಪಾತ್ರಗಳು ಕೂತಿದೆ, ಜನರಿಗೆ ಇಷ್ಟ ಆಗಿದೆ ಆ ಪಾತ್ರಗಳು. ಅಮೆರಿಕಾದಲ್ಲಿ ನೀವು ಡೈಲಾಗ್ ಡೆಲಿವರಿ ಮಾಡಿದಾಗ ಆಗ ನೀವು ಹೆದರಿದ್ರ? ಅಮೆರಿಕ? ಹೌದು. ಅಲ್ಲಿ ನಾನು ಜೋಬಲೆ ಸೌನಿಹಾಲ್ ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದೆ. ನಾನು ಅಲ್ಲಿ ಒಬ್ಬ ಹವಲ್ದಾರ್ ಆಗಿ ಹೋಗಿರ್ತೀನಿ. ಅಲ್ಲಿ ತುಂಬಾ ದೊಡ್ಡ ಪರ್ಸನಾಲಿಟಿ ಇರೋ ಜನರು ಇರ್ತಾ ಇದ್ರು, ತುಂಬಾ ಜನ ಇದ್ರು, ಪೈಲ್ವಾನ್ಗಳು, ಬಾಡಿ ಬಿಲ್ಡರ್ಸ್ ಎಲ್ಲ. ನಾನು ಅವಾಗ ಈ ಡೈಲಾಗ್ ಹೇಳ್ಬೇಕಾಗ್ತಿತ್ತು, ನೋ ಇಫ್ ನೋ ಬಟ್ ಓನ್ಲಿ ಜೆಟ್. ಸೊ ನಾನು ಯಾವ ರೀತಿ ಆ ಡೈಲಾಗ್ ಹೇಳಿದ್ನೋ ಅವ್ರಿಗೇನು ಗೊತ್ತಿರ್ಲಿಲ್ಲ. ಹಿಂಗ್ ನಿಂತಿದ್ರು, ಒಮ್ಮೆಲೆ ಹಿಂಗೆ ಗಾಬರಿ ಆಗ್ಬಿಟ್ರು ನಾನು ಹೇಳಿದಾಗ. ನೀವು ಹೇಗೆ ಹೇಳಿದ್ರಿ ಅನ್ನೋದನ್ನ ನಮಗೆ ಸ್ವಲ್ಪ ತಿಳಿಸ್ಬೋದಾ? ಈಗ ಸ್ವಲ್ಪ ನನ್ನ ಗಂಟಲು ಸರಿ ಇಲ್ಲ, ಇಲ್ಲಾಂದ್ರೆ ಮಾಡಿ ತೋರಿಸ್ತಾ ಇದ್ದೆ ನಾನು. ಅವಾಗ ಅದು ಏನು ಅಂದ್ರೆ ಸರ್ದಾರ್ಜಿ ಬಗ್ಗೆ ಅಲ್ವಾ, ನೋ ಇಫ್ ನೋ ಬಟ್ ಓನ್ಲಿ ಜೆಟ್. ಅದು ಸಂದರ್ಭಕ್ಕೆ ತಾನೇ ಆಚೆ ಬಂದ್ಬಿಡುತ್ತೆ. ಏನ್ ಮಾಡೋದು, ನಾವು ಪಂಜಾಬಿಗಳು, ನಾವು ಸರ್ದಾರ್ಸ್, ನಮ್ಮಲ್ಲಿ ಆ ರಕ್ತದಲ್ಲೇ ಇರುತ್ತಲ್ವಾ ಅದೆಲ್ಲ ಭಕ್ತಿ. ಅದೇ ರಕ್ತ ದೇಶದ ರಕ್ಷಣೆನೂ ಮಾಡುತ್ತೆ. ಅದಕ್ಕೆ ನೋಡಿ, ಯಾವಾಗಲೂ ಯಾವುದೇ ಫ್ಯಾಮ್ಲಿಗೆ ಎಲ್ಲಾದ್ರೂ ತೊಂದರೆ ಆದರೆ, ಹತ್ರದಲ್ಲಿ ಎಲ್ಲಾದ್ರೂ ಸರ್ದಾರ್ಜಿ ಇದ್ರೆ, ಆ ಪರಿವಾರದವರು ಏನಾದರೂ ತೊಂದರೆ ಆದರೆ, ಹತ್ರದಲ್ಲಿ ಸರ್ದಾರ್ಜಿ ಇದ್ದಾರೆ, ನಾವು ಸೇಫ್ ಇದ್ದೀವಿ ಅಂತಾರೆ. ಸೊ ಇದು ಯಾವಾಗಲೂ ಇದೆ ನಮ್ಮ ದೇಶದಲ್ಲಿ. ಅದಕ್ಕೆ ನೋಡಿ ಸನ್ನಿ, ನಿಮ್ಗೆ ಡ್ಯಾನ್ಸ್ ಅನ್ನ ಮಾಡ್ಬೇಕಾದ್ರೆ ಭೂಮಿನೇ ಅಲ್ಲಾಡ್ದಂಗೆ ಅನ್ಸುತ್ತೆ. ಯಾವಾಗಿಂದ ನನ್ನ ಮಗನ ಮದ್ವೆ ಆಗಿದೆಯಲ್ಲ, ಆವಾಗಿಂದ ನನಗೆ ಗೊತ್ತಿಲ್ಲ ಯಾಕೋ ನಾನು ಕುಣಿತಾನೆ ಇರ್ತೀನಿ, ಎಲ್ಲೇ ಹೋದ್ರೂ ಕುಣಿತಾನೆ ಇರ್ತೀನಿ. ಸೊ ಅದಾದ್ಮೇಲೆ ನನಗೆ ಹೇಗೆ ಅನಿಸ್ತಿದೆ ಅಂದ್ರೆ, ನಾನು ಇವಾಗ ನಾಚಿಕೆ ಪಡಲ್ಲ ಡ್ಯಾನ್ಸ್ ಮಾಡಕ್ಕೆ. ಮೊದಲೆಲ್ಲ ಸ್ವಲ್ಪ ಹೆದರ್ತಾ ಇದ್ದೆ. ನೋಡಿ, ಒಂದು ಹಾಡಿನ ಶೂಟಿಂಗ್ ನಡಿಬೇಕಾದ್ರೆ ನೀವು ತುಂಬಾ ಹೆದರ್ಕೊಂಡಿದ್ರಿ, ಮತ್ತೆ ಸೆಟ್ ಇಂದ ಎಲ್ಲರನ್ನು ಹೊರಗಡೆ ಕಳ್ಸಿದ್ರಿ. ಹೌದು, ನಾನು ಅವಾಗ ಡಿಸೈಡ್ ಮಾಡ್ಬಿಟ್ಟಿದ್ದೆ ಕುಣಿಲೇಬೇಕು ಅಂತ. ಸೊ ನನಗೆ ಹೇಗ್ ಬರುತ್ತೋ ಹಾಗೆ ಕುಣಿದ್ಬಿಟ್ಟೆ ಅಷ್ಟೇ. ಮತ್ತೆ ಆ ಡ್ಯಾನ್ಸ್ ಸ್ಟೆಪ್ಸು ಆಗಿದ್ವು. ಅದೇನೋ ಆಂಟ್ ಕಿಲ್ಲಿಂಗ್ ಅಂತ ಏನಿತ್ತು, ಧಾಡ್ 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 ಅಂತ ಕುಣಿಯೋದಿತ್ತು. ಮತ್ತೆ ಆ ಕ್ಯಾರೆಕ್ಟರ್ ಕೂಡ ಹಂಗೆ ಇತ್ತು, ಸಿಂಪಲ್ ಆಗಿ ಅವನು ಹಂಗೆ ಮಾಡ್ತಾನೆ. ಮತ್ತೆ ಆ ಸಿನಿಮಾದಲ್ಲಿ ಆ ಸಾಂಗ್ ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಜನರಿಗೆ ತುಂಬಾ ಇಷ್ಟ ಆಗೋಯ್ತು, ಅದನ್ನೇ ಇಷ್ಟಪಟ್ರು ಅಲ್ವಾ? ಯಾರಾವೋ ಯಾರ? ಹಾ ಹೇಳಿ, ಏನಾದ್ರೂ ಕೇಳ್ಬೇಕು? ಹಲೋ ಸರ್, ನನ್ನ ಹೆಸರು ಸ್ನೇಹ ದವಾಸ್ ಅಂತ. ನಾನ್ ನಿಮ್ಮ ಹತ್ರ ಮನ್ಸಾರೆ ಕೇಳ್ಕೊತಾ ಇದೀನಿ ಸರ್. ನಿಮ್ದೊಂದು ಸೂಪರ್ ಹಿಟ್, ಸೂಪರ್ ಫೇಮಸ್ ಸಾಂಗ್ ಇದೆ ಸರ್, ಸಾಮ್ನಿಕ್ ಮೋಡಾಯ ಮೇ ಸಬ್ ಕುಚ್ ವಿಚ್ ಚೋಡಾಯ. ಸರ್, ನೀವು ಆ ಹಾಡ್ಗೆ ಒಂದ್ಸಲ ಡ್ಯಾನ್ಸ್ ಮಾಡಿ ತೋರಿಸ್ಬೋದಾ ಸರ್, ಪ್ಲೀಸ್ ಸರ್? ಈ ಸನ್ನಿನ ನೋಡ್ತಾ ಇದ್ರೆ ನಮ್ಗನ್ಸುತ್ತೆ ನೀವು ಡ್ಯಾನ್ಸ್ ನ ತುಂಬಾ ಚೆನ್ನಾಗಿ ಕಲ್ತಿದ್ದೀರಾ ಅಂತ. ಅಂದ್ರೆ ಅದೇನಂದ್ರೆ
ಈಗ ಮಾಡ್ಬೇಕಂದ್ರೆ ಮಾಡ್ಲೇಬೇಕಲ್ಲ ಯಾವಾಗಾದ್ರೂ. ಅಂದ್ರೆ ಅನ್ಸುತ್ತೆ ಮುಂದಿನ ಸಿನಿಮಾ ಏನಾದ್ರೂ ಮ್ಯೂಸಿಕಲ್ ಮಾಡ್ತೀನೇನೋ ಅಂತ. ಯಾಕಂದ್ರೆ ಜನರು ಧರ್ಮ ಅವ್ರ ಬಗ್ಗೆ ಕೂಡ ಹೀಗೆ ಹೇಳ್ತಾರೆ, ಆದ್ರೆ ಅವರು ಒಂದು ಸಲ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಇಳಿದ್ರೆ ಸ್ಟೇಜ್ಗೆ ಬೆಂಕಿ ಹಚ್ಬಿಡ್ತಾರೆ. ಅಪ್ಪಾಜಿದೆ ಅವ್ರದೇ ಒಂದು ಸ್ಟೈಲ್ ಇದೆ, ಒಂದು ವಿಭಿನ್ನತೆ ಇದೆ. ಅಂದ್ರೆ ಅವ್ರು ಅದ್ರಲ್ಲೇ ಮುಳುಗೋಗ್ಬಿಡ್ತಾರೆ ಬೇಗ. ಈಗ ಜನತೆ ಎಲ್ಲ ಅವ್ರನ್ನ ಅದಕ್ಕೆ ನೆನ್ಪಿಡುತ್ತೆ. ಅಂದ್ರೆ ಏನಂದ್ರೆ 90% ಆಫ್ ದ ಪೀಪಲ್ ಆರ್ ನಾಟ್ ಡಾನ್ಸರ್ಸ್, ಸೊ ದೇ ಐಡೆಂಟಿಫೈ ಮೋರ್ ವಿತ್ ಅಸ್. ಬೇರೆಯವರೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡೇ ಮಾಡ್ತಾರೆ, ನಮ್ಮಂತವ್ರೆ ಹೆಂಗೆ ಅಂದ್ರೆ ಸುಮ್ಮನೆ ಕೈ ಎತ್ತು ಕುಣಿತಾ ಇರ. ನಾವು ಮೊದಲಿಗೆ ನಿಮ್ಮ ಸಿಟ್ಟಿನ ಬಗ್ಗೆ ಮಾತಾಡ್ತಾ ಇದ್ವಿ, ನೀವೀಗ ಡ್ಯಾನ್ಸ್ ಮಾಡಿಬಿಟ್ಟು ಅದನ್ನ ಡೈಲ್ಯೂಟ್ ಮಾಡಿಬಿಟ್ರಿ. ನೋಡಿ, ಒಂದು ಘಟನೆ ಎಲ್ರಿಗೂ ಚೆನ್ನಾಗಿ ನೆನಪಿದೆ. ನೀವು ಶಾರುಖ್ ಖಾನ್ ಅವ್ರ ಜೊತೆಗೆ ಡರ್ ಸಿನಿಮಾ ಮಾಡ್ಬೇಕಾದ್ರೆ ಜೀನ್ಸಿನ ಜೋಬಿ ಕೈ ಹಾಕಿ ಸಿಟ್ಟಲ್ಲಿ ಆ ಜೇಬನ್ನ ನೀವು ಹರ್ದೆ ಹಾಕ್ಬಿಟ್ಟಿದ್ರಿ. ಇಲ್ಲ, ನಾನು ಅದನ್ನೇ ಹೇಳ್ತೀನಿ ಯಾವಾಗ್ಲೂ. ಅಂದ್ರೆ ನನ್ನ ಕೋಪ ಎಷ್ಟು ಡೇಂಜರಸ್ ಅಂದ್ರೆ ನಾನು ತುಂಬಾ ಟ್ರೈ ಮಾಡ್ತೀನಿ, ಅಂದ್ರೆ ಅಂತ ಸಿಚುವೇಶನ್ ಅಲ್ಲಿ ನಾನು ಯಾವಾಗ್ಲೂ ಬೀಳ್ಬಾರ್ದು ಅಂತ. ಮತ್ತೆ ನನ್ನ ಹತ್ರ ತುಂಬ ಇನ್ಸಿಡೆಂಟ್ಸ್ ಆ ಥರ ಆಗಿವೆ, ಬಟ್ ಅದು ಒಳ್ಳೇದಲ್ಲ. ಆಬ್ವಿಯಸ್ಲಿ ಆ ಫಿಲ್ಮಲ್ಲೂ ಅದೇ ಥರ ಒಂದು ಇನ್ಸಿಡೆಂಟ್ ಆಯಿತು. ಗೊತ್ತಿಲ್ಲ ನನಗೆ, ಅಂದರೆ ನಮ್ಮ ಜೀನ್ಸಲ್ಲಿ ಆ ಥರ ಏನೋ ಇದೆ ಮುಂಚೆಯಿಂದನೂ, ಆ ಥರ ಆಗುತ್ತೆ. ಅಂದರೆ ಆ ಸಮಯದಲ್ಲಿ ಕಂಟ್ರೋಲ್ ನೀವು ನಿಜ ಜೀವನದಲ್ಲಿ ಯಾರಿಗಾದ್ರೂ ಹೊಡೆದಿದ್ದೀರಾ ಸಿಟ್ಟಲ್ಲಿ? ಇಲ್ಲ, ಕಾಲೇಜ್ ಡೇಸಲ್ಲಿ ತುಂಬ ಜಗಳಗಳಾಗ್ತಿದ್ವು, ನಮಗೂ ಹೊಡೆದಾಟ ಆಗ್ತಿದ್ವು. ಬಟ್ ಅದೆಲ್ಲ ಡೇಸೇ ಹಂಗಿದ್ವಲ್ಲ ಅವಾಗ. ಅಂದರೆ 70s ಅಂದರೆ ಅವಾಗೆಲ್ಲ ಅದೇ ಥರ ಅಲ್ವಾ, ಸ್ವಲ್ಪ ಗ್ಯಾಂಗ್ಸ್ ಎಲ್ಲ ಕಟ್ಕೊಂಡು ಓಡಾಡೋರು, ಜಗಳಗಳಾಗ್ತಾ ಇದ್ವು, ಅದೆಲ್ಲ ಕಾಮನ್ ಅಲ್ವಾ ಅವಾಗ. ಯಾರನ್ನಾದ್ರೂ ಸ್ಟೇರ್ ಮಾಡಿದ್ರೇನೆ ಜಗಳ ಆಗ್ಬಿಡ್ತಾ ಇದ್ವು. ವೈ ಆರ್ ಯು ಸ್ಟೇರಿಂಗ್ ಎಟ್ ಮೀ, ಸುಮ್ಮನೆ ಗುರಾಯಿಸಿದ್ರೆ ಜಗಳ ಆಗ್ಬಿಡವು. ಆದ್ರೆ ಇವೆಲ್ಲ ಆಗ್ತಾ ಇದ್ವು. ಬಟ್ ಐ ವಿಲ್ ಅಡ್ವೈಸ್ ದಟ್ ಐ ಹ್ಯಾವ್ ಬಿನ್ ಲಕ್ಕಿ ದಟ್ ಅಂದರೆ ದೊಡ್ಡ ಗಾಯಗಳಾಗಿಲ್ಲ. ಅದು ಸ್ವಲ್ಪ ನಿಮಗೆ ಪೆಟ್ಟಾಯ್ತಾ ಅಥವಾ ಎದುರಿಗಿದ್ದವ್ರಿಗೆ ಪೆಟ್ಟಾಯ್ತಾ? ಪುಣ್ಯ ಏನೂ ಆಗಿಲ್ಲ, ಚೆನ್ನಾಗಿದ್ದೀನಿ. ಚಿಕ್ಕ ಪುಟ್ಟ ಆದ್ವು. ಬಟ್ ನೋಡಿ, ನಿಮಗೆ ಗೊತ್ತಿರೋಂಥ ಜನರು ನಿಮ್ಮ ಬಗ್ಗೆ ಹೇಳ್ತಾರೆ, ನೀವು 6 ಪ್ಯಾಕ್ ಮತ್ತೆ ಆಪ್ಸ್ಗಳನ್ನೆಲ್ಲ ತೋರಿಸೋದಿಲ್ಲ, ಆದ್ರೆ ಸನ್ನಿ ತುಂಬಾ ಸ್ಟ್ರಾಂಗ್ ಅಂತಾರೆ. ನೋಡಿ, ವಿಷಯ 6 ಪ್ಯಾಕ್ ಅಥವಾ ಬಾಡಿ ಬಿಲ್ಡಿಂಗ್ ವಿಷಯ ಅದಲ್ಲ. ಶಕ್ತಿ ಅನ್ನೋದು ಅಲ್ಲಲ್ಲ. ಶಕ್ತಿ ಅನ್ನೋದು ಮನುಷ್ಯನ ಗುಣದಲ್ಲಿರುತ್ತೆ. ಮತ್ತು ನಾವು ಇದೇನು ಬಾಡಿ ಬಿಲ್ಡಿಂಗ್ ಮಾಡ್ತಿದ್ದೀವೋ, ಎಕ್ಸಸೈಸ್ ಮಾಡ್ತಿದ್ದೀವೋ, ದ್ಯಾಟ್ಸ್ ಜಸ್ಟ್ ಟು ಕೀಪ್ ಅವರ್ ಸೆಲ್ಫ್ ಫಿಟ್. ಆದರೆ ಈಗಿನ ದಿನಗಳಲ್ಲೆಲ್ಲ ಎಲ್ಲರೂ ತುಂಬ ಸಪ್ಲಿಮೆಂಟ್ಸ್ ಎಲ್ಲ ತುಂಬ ತಗೋತಾರೆ. ಐ ವುಡ್ ಅಡ್ವೈಸ್ ನಾಟ್ ಟು. ನೋಡಿ, ನಾನು ಐ ಆಮ್ ಫಿಟ್, ಬಟ್ ಇವೆಲ್ಲ ಮಾಡಲ್ಲ ನಾನು. ಆ್ಯಂಡ್ ಐ ವುಡ್ ಅಡ್ವೈಸ್ ದಟ್ ಇದೆಲ್ಲ ಏನೇನೋ ಸಪ್ಲಿಮೆಂಟ್ಸ್ ತೊಗೊಂಡು ಎಲ್ಲ ಅವನ್ನೆಲ್ಲ ತುಂಬ ತೊಗೊಳೋದೆಲ್ಲ ಮಾಡಬಾರ್ದು. ಯಾಕಂದರೆ ಎಲ್ಲ ಫ್ಯಾಷನ್ ಆಗಿಬಿಟ್ಟಿದೆ ಇವತ್ತೆಲ್ಲ. ಯಾರು ನೋಡಿದ್ರು ಅವ್ನು ಏನು ಹೇಳ್ತಾನೆ ಅಂದರೆ, ಇವತ್ತು ಈ ಎಕ್ಸಸೈಸ್ ಮಾಡಬೇಕು, ನಾಳೆ ಅದನ್ನೇ ತಿನ್ನಬೇಕು, ಇದನ್ನು ತಿನ್ನಬಾರ್ದು. ಆ್ಯಂಡ್ ನಮಗೇನು ಅನಿಸುತ್ತೆ ಅಂದರೆ, ನಾವು ಅದನ್ನೆಲ್ಲ ಮಾಡಿದ್ರೆ ಒಂಥರ ನಮಗೆ ಏನೋ ಆಗ್ಬಿಡುತ್ತೆ. ಬಟ್ ಯು ಆರ್ ಡ್ಯಾಮೇಜಿಂಗ್ ಯುವರ್ ಸೆಲ್ಫ್. ಯಾಕಂದರೆ ನಮಗೆ ಮಿಸ್ ಯೂನಿವರ್ಸ್, ಮಿಸ್ಟರ್ ಯೂನಿವರ್ಸ್ ಅಂತ ಆಗ್ಲಿಕ್ಕಿಲ್ಲಲ್ಲ. ಸೊ ವೈ ಗೋ ಥ್ರೂ ಆಲ್ ದಿಸ್ ಪೇ? ನೋಡಿ, ನೀವೇನು ತಿಂತೀರಾ? ಪರಾಟ ಮೇಲೆ ಬೆಣ್ಣೆ ಹಾಕೊಂಡ? ನಾನು ಬೆಣ್ಣೆ, ಪರಾಟ, ನಾನು ಎಲ್ಲ ತಿಂತೀನಿ. ನಾನು ಯಾವಾಗಲೂ ಡಯಟ್ ಮಾಡಿಲ್ಲ. ನಾನು ಅಂದರೆ ಅದನ್ನು ತಿನ್ನಬಾರ್ದು, ಇವತ್ತು ಹುಡುಗರನ್ನ ನಾನು ನೋಡ್ತೀನಿ, ಇದನ್ನು ತಿನ್ನಬಾರ್ದು, ನಾನು ಅದನ್ನು ತಿನ್ನಲ್ಲ. ನಾನು ಕೇಳ್ತೀನಿ, ಯಾಕಪ್ಪ ನೀವೆಲ್ಲ ಯಂಗ್ಸ್ಟರ್ಸ್, ನಿಮ್ಮ ಮೆಟಾಬಾಲಿಸಮ್ ಎಷ್ಟು ಫಾಸ್ಟ್ ಇರುತ್ತೆ, ಯು ಕ್ಯಾನ್ ಬರ್ನ್ ಕ್ಯಾಲರೀಸ್ ಜಸ್ಟ್ ಲೈಕ್ ದ್ಯಾಟ್, ಯಾಕೆ ಹೆದರ್ತೀರಾ ಅಂತ. ನಾನು ಕೇಳ್ಪಟ್ಟೆ, ಇತ್ತೀಚಿನ ದಿನಗಳಲ್ಲಿ ನಿಮಗೆ ತೊಂದರೆ ಕೊಡೋ ಮತ್ತೊಂದು ವಿಷಯ ಅಂದರೆ ಸೋಷಿಯಲ್ ಮೀಡಿಯಾ. ಅದರಲ್ಲಿ ಬರುವಂಥ ಕಮೆಂಟ್ಸ್ಗಳನ್ನ ನೋಡಿ ನಿಮಗೆ ತುಂಬ ಸಿಟ್ಟು ಬರುತ್ತೆ. ಮುಂಚೆ ನನಗೆ ತುಂಬ ಬೇಜಾರಾಗ್ತಾ ಇತ್ತು. ಅಂದರೆ ಈಗ ಮನುಷ್ಯ ಯಾವಾಗಿಂದ ಈ ಸೋಷಿಯಲ್ ಮೀಡಿಯಾ ಯಾವಾಗಿಂದ ಸ್ಟಾರ್ಟ್ ಆದ್ವೋ, ಇವೆಲ್ಲ ಬಂದ್ವೋ, ಅದು ಹೆಂಗಾಗೋಯ್ತು ಅಂದರೆ ಬೇಸಿಕಲಿ ಹುಡುಗರ ಕೈಯಲ್ಲಿ ಬಂದ್ಬಿಡ್ತಿದ್ದೆಲ್ಲ. ಪ್ರತಿ ಹುಡುಗರ ಕೈಯಲ್ಲಿ, ಎಲ್ಲರ ಕೈಯಲ್ಲಿ ಅದು ಬಂದಿದೆ. ಏನು ಮುಖ ಅಂತೂ ಕಾಣೋದಿಲ್ಲ, ತಮ್ಗೆ ಇಷ್ಟ ಬಂದಿದ್ದೆಲ್ಲ ಟೈಪ್ ಮಾಡಿ ಯಾರು ಏನು ಬೇಕಾದರೂ ಟೈಪ್ ಮಾಡಿಬಿಡುವುದು. ಆದರೆ ಅವನು ಅಂದರೆ ಮುಂದಿನ ಯೋಚನೆ ಮಾಡಲ್ಲ ಅವನು. ಅಂದರೆ ಯಾರ ಬಗ್ಗೆ ಬರಿತಾ ಇದ್ದಾನೋ ಅವ್ರಿಗೆ ಎಷ್ಟು ನೋವಾಗುತ್ತೆ ಅದೆಲ್ಲ ಯೋಚನೆ ಮಾಡಲ್ಲ. ತನ್ನ ಮಜಾ ತಾನು ನೋಡ್ಕೊಂಡ್ಬಿಡ್ತಾನಷ್ಟೇ. ನೋಡಿ, ನನಗೆ ಒಬ್ರು ಯಾರೋ ಹೇಳಿದ್ರು, ನೀವು ತುಂಬಾನೇ ಪ್ರೈವೇಟ್ ವ್ಯಕ್ತಿ, ನಿಮ್ಮ ಮನೆ ಹೇಗಿದೆ, ಅದರೊಳಗಡೆ ಏನು ನಡೆಯುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಲ್ಲ. ಆದರೆ ಮಗನ ಮದುವೆ ಆಗತ್ತೆ, ಸಂಬಂಧಿಕರು ಬಂದು ಅಲ್ಲಿ ತಂಗಿದ್ರು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ವಿಡಿಯೋಸ್ ಬಂತು. ಮೊದಲಂತೂ ನನಗೆ ತುಂಬ ಕೋಪ ಬರ್ತಾ ಇತ್ತು. ನಾನು ಕೆಲವು ರಿಲೇಟಿವ್ಸ್ ನೋಡಿದೆ, ಅವ್ರನ್ನ ತುಂಬ ಬೈದೆ ನಾನು.
ಅಂದರೆ ನಿಮಗೆ ನಾಚಿಕೆ ಆಗಲ್ವಾ ಇವೆಲ್ಲ ಮಾಡ್ತಾ ಕೂತಿದ್ರೆ, ಇಷ್ಟು ವಯಸ್ಸಾಗಿದೆ ಬುದ್ಧಿ ಇಲ್ವಾ ನಿಮಗೆ ಅಂತ. ಆಮೇಲೆ ಒಂದಿಬ್ರು ನೋಡಿದೆ ನಾನು. ಆಮೇಲೆ ನೋಡಿದ್ರೆ ಫಂಕ್ಷನ್ಸ್ ನಡೀತಾ ಇರಬೇಕಾದ್ರೆ ಎಲ್ಲ ಕಡೆಯಿಂದ ಆ ಕಡೆಯಿಂದ ವಿಡಿಯೋ ಬರ್ತಾ ಇದೆ. ಎಂಡ್ ಆಫ್ ದಿ ಡೇ ನಾನೇನು ಅನ್ಕೊಂಡೆ, ಬಿಡಪ್ಪ ನಾನೇನು ಮಾಡೋಕ್ಕಾಗಲ್ಲ ಅಂತ, ನಡೀಲಿ ಏನು ನಡೀತಾ ಇದೆ ಅಂತ. ಬಟ್ ನಿಮ್ಮ ಕೈಯಲ್ಲಿ ಏನು ಇರಲ್ಲ ಕೆಲವೊಮ್ಮೆ. ಯು ಜಸ್ಟ್ ಹ್ಯಾವ್ ಟು ಲಿವ್ ವಿತ್ ಇಟ್ ಆ್ಯಂಡ್ ಆಕ್ಸೆಪ್ಟ್ ಇಟ್. ಬಟ್ ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ಬೇರೆಯವ್ರ ಪ್ರೈವಸಿನ ರೆಸ್ಪೆಕ್ಟ್ ಮಾಡಿ. ಬಟ್ ದೆನ್ ಬಿಕಾಸ್ ನಾವು ಫೇಮಸ್ ಅಂದರೆ ನಾವು ಮನುಷ್ಯರಲ್ಲ ಅಂತಲ್ಲ, ನಾವು ಮನುಷ್ಯರೇ, ನಮಗೂ ಪ್ರೈವಸಿ ಇರುತ್ತೆ, ಎಲ್ಲ ಇರುತ್ತೆ, ಬೇಜಾರಾಗುತ್ತೆ. ಆದರೆ ಅಂಥವ್ರು ಏನು ಅನ್ಕೋತಿರ್ತಾರೆ ಅಂದರೆ, ಏನು ಬೇಕಾದರೂ ಮಾತಾಡ್ಬೋದು ಯಾರ ಬಗ್ಗೆ ಆದರೂ ಅಂತ. ಸನ್ನಿ, ಈ ಮಾತು ನಿಜಾನಾ? ಬಾಲ್ಯದಿಂದ ಓದೋ ವಿಚಾರದಲ್ಲಿ ಮತ್ತೆ ಬರೆಯೋ ವಿಚಾರದಲ್ಲಿ ನಿಮಗೆ ಕಷ್ಟ ಆಗ್ತಿತ್ತು? ಹೌದು ಸರ್. ಯಾರಾದರೂ ಓದೋದಕ್ಕೆ ಹೇಳಿದಾಗ ನಿಮಗೆ ಸಿಟ್ಟು ಬರ್ತಿತ್ತಾ? ಗೊತ್ತಿಲ್ಲ ಈಗಂತೂ ಹೇಳ್ಬೋದು, ಬಟ್ ಅವಾಗ ನನಗೆ ಗೊತ್ತಾಗ್ತಿದ್ದಿಲ್ಲ ಏನು ಅಂತ. ಬಿಕಾಸ್ ಈಗ ನನಗೆ ಅರ್ಥ ಆಗುತ್ತೆ. ಐ ವಾಸ್ ಬೇಸಿಕ್ಲಿ ಡಿಸ್ಲೆಕ್ಸಿಕ್. ಮತ್ತು ಓದೋದು ಬರೆಯೋದು ಈಗಲೂ ನಾನು ತುಂಬ ತಪ್ಪುಗಳು ಮಾಡ್ತೀನಿ. ನಾನು ಶಬ್ದಗಳನ್ನ ನಾನು ಬೇರೆ ಥರ ನೋಡ್ತೀನಿ, ಬೇರೆ ಥರ ಅರ್ಥ ಆಗುತ್ತೆ, ತಪ್ಪು ಮಾಡ್ತೀನಿ. ಆದರೆ ಆಬ್ವಿಯಸ್ಲಿ ಅವಾಗ ಡೇಸ್ ಹೆಂಗಿದ್ವು ಅಂದರೆ, ಎಲ್ಲರೂ ಏನಂತಿದ್ದಾರೆ ಅಂದರೆ, ಮಗ ಏನು ಇಷ್ಟು ಮಬ್ಬಿದ್ದಾನೆ, ಒಂದು ಹೇಳ್ಬಿಡ್ರಿ ಚೆನ್ನಾಗಿ ಓದ್ತಾನೆ ಅಂತ, ಫೇಲ್ ಆಗ್ತಾನೆ, ಓದೋದಿಲ್ಲ, ಅದು ಇದು ಅಂತ. ಬಟ್ ಸಮ್ಹಾವ್ ಒಂದ್ಸಲ ಸ್ಕೂಲಲ್ಲಿ ತೊಂದರೆ ಆದಾಗ ಟೀಚರ್ಸ್ ನನ್ನ IQ ಟೆಸ್ಟ್ ಮಾಡಿದ್ರು. ನನ್ನ IQ ಟಾಪ್ ಇತ್ತು. ಮೋಸ್ಟ್ಲಿ ಅದಕ್ಕೆ ಅನಿಸುತ್ತೆ ನಾನು ವಿಷಯಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಆ್ಯಂಡ್ 35% ಮಾರ್ಕ್ಸ್ ತೆಗೆದುಬಿಡ್ತಾ ಇದ್ದೆ. ನೀವೊಂದು ತುಂಬಾ ದೊಡ್ಡ ವಿಚಾರನ ಹೇಳಿದ್ರಿ. ನೀವು ಡಿಸ್ಲೆಕ್ಸಿಸ್ನ ಅನುಭವಿಸ್ತಾ ಇದ್ರಿ. ನೋಡಿ, ಇಂಥ ಸಮಸ್ಯೆಗಳನ್ನ ಯಾರು ಅನುಭವಿಸ್ತಾ ಇದ್ದಾರಲ್ಲ, ಅವರು ಅರ್ಥ ಮಾಡ್ಕೊಳ್ಬಹುದು. ಇದಾದ ನಂತರ ಕೂಡ ಸಕ್ಸಸ್ ಅನ್ನ ಪಡ್ಕೊಳ್ಬಹುದು. ಹೌದು, ಡೆಫಿನೆಟ್ಲಿ. ನೋಡಿ, ಯಾವ ಮನುಷ್ಯನಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೋ ಆ ಮನುಷ್ಯ ಸ್ವಲ್ಪ ಸ್ಟ್ರಾಂಗ್ ಆಗ್ತಾನೆ. ಯಾಕಂದರೆ ಆ ಶಾರ್ಟ್ ಫಾಲ್ನ ಅವನು ಕವರ್ ಮಾಡಬೇಕು ಅಂತಿರ್ತಾನೆ, ಹಾರ್ಡ್ ವರ್ಕ್ ಮಾಡ್ತಾನೆ, ಅದ್ರ ಬಗ್ಗೆ ತುಂಬ ಕಷ್ಟಪಡ್ತಾನೆ. ಆ್ಯಂಡ್ ಐ ಥಿಂಕ್ ಪ್ರತಿ ಮನುಷ್ಯ ಆಗಿರಲ್ಲ. ಸ್ಕೂಲಲ್ಲಿ ತುಂಬ ಜನ ಕಾಡಿಸ್ತಾ ಇರ್ತಾರೆ, ಫ್ರೆಂಡ್ಸ್ ಎಲ್ಲ ಹೊರಗಡೆ ಕಾಡಿಸ್ತಾ ಇರ್ತಾರೆ. ಒಂದು ವೇಳೆ ಪರ್ಸ್ನಾಲಿಟಿ ಅವನು ಸ್ಟ್ರಾಂಗ್ ಇರಲಿಲ್ಲ ಅಂದರೆ ಆ ಹುಡುಗ ಹಿಂದೆ ಉಳಿದ್ಬಿಡ್ತಾನೆ. ಆಮಿರ್ ಖಾನ್ ಅವರು ಕೂಡ ತಾರೆ ಜಮೀನ್ ಸಿನಿಮಾದಲ್ಲಿ ಈ ಸಬ್ಜೆಕ್ಟಿನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಮಕ್ಕಳನ್ನ ತುಂಬ ಅರ್ಥ ಮಾಡ್ಕೊಳ್ಳಿ. ಮಕ್ಕಳನ್ನ ತುಂಬ ಮುಖ್ಯ, ಅದು ತುಂಬ ಮುಖ್ಯ. ಅದು ಪ್ರಾರಂಭದ ದಿನಗಳಲ್ಲಿ ನಿಮಗೆ ಓದೋದು ಬರೆಯೋದ್ರ ಜೊತೆಗೆ ಮಾತನಾಡೋದು ಕೂಡ ಸಮಸ್ಯೆ ಆಗ್ತಾ ಇತ್ತು, ಭಯ ಪಡ್ತಾ ಇದ್ರಿ ಮೈಕನ್ನ ನೋಡಿ. ಹೌದು ಸರ್, ನಾನು ಸ್ವಲ್ಪ ಈಗಂತೂ ಮಾತಾಡ್ತೀನಿ ನಾನು. ಆವಾಗ ಮೈಕ್ ಕೊಟ್ಬಿಟ್ರೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಮತ್ತು ನಾನು ಈ ಕಾರಣಕ್ಕೆ ಎಲ್ಲಿಗೂ ಹೋಗ್ತಾ ಇರಲಿಲ್ಲ. ನಾನು ಅದನ್ನು ಜನ ಏನು ಅನ್ಕೋತಿದ್ರು ಅಂದರೆ, ಆ್ಯರೋಗೆಂಟ್, ಇವನು ಆ್ಯಟಿಟ್ಯೂಡ್ ಇದೆ, ಅದು ಇದು ಅಂತ. ಅವ್ರಿಗೆ ನಾನು ಹೇಗೆ ಹೇಳಿ, ನನಗೆ ತುಂಬ ಭಯ ಇದೆಲ್ಲ ಅಂದರೆ ಅಂತ. ಅಂದರೆ ಸನ್ನಿಗೆ ಮಾತಾಡೋದಕ್ಕೂ ಕಷ್ಟ ಆಗ್ತಿತ್ತು, ಓದೋದಿಕ್ಕೆ ಕಷ್ಟ ಆಗ್ತಿತ್ತು, ಬರೆಯೋದಿಕ್ಕೆ ಕಷ್ಟ ಆಗ್ತಿತ್ತು. ಅದಾದ್ಮೇಲೂ ಕೂಡ ತುಂಬ ದೊಡ್ಡ ಸ್ಟಾರ್ ಆದ್ರಿ. ದೇವರ ಕೃಪೆ ಅದು, ಅಷ್ಟೇ ಅಷ್ಟೇ, ಇನ್ನೇನು ಹೇಳಕ್ಕೆ. ಐ ಮೀನ್ ಇವೆಲ್ಲ ಇರ್ತವೆ ಜೀವನದಲ್ಲಿ. ಆದರೆ ನಾನು ಯಾವಾಗಲೂ ಸೋಲ್ ಒಪ್ಕೊಂಡಿಲ್ಲ ಜೀವನದಲ್ಲಿ. ಬರಲ್ಲ ಅಂದರೆ ನಾನು ಅದ್ರ ಹಿಂದೆ ಬಿದ್ದಿರ್ತೀನಿ. ಓದೋದ್ರಲ್ಲಿ ತುಂಬ ಚೆನ್ನಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ, ಬಿಕಾಸ್ ಇಟ್ ವಾಸ್ ಅ ಟೆಕ್ನಿಕಲ್ ಪ್ರಾಬ್ಲಮ್. ಯಾವಾಗಲಾದ್ರೂ ಏನಾದರೂ ತೊಂದರೆ ಆದರೆ ನಾನು ಅದು ಯಾಕಾಯ್ತು ಅಂತ ಯೋಚನೆ ಮಾಡ್ತೀನಿ, ಹೆದರಲ್ಲ ನಾನು. ಯಾಕಂದರೆ ಈಗ ತೊಂದರೆ ಅಂತೇಳಿ ಸುಮ್ಮನೆ ಕೂತ್ಬಿಟ್ರೆ ಮನುಷ್ಯ ಅಯ್ಯೋ ಪಾಪ ನನಗೇನೋ ಆಗಲ್ಲ ಅಂತ. ನನಗದು ಅಯ್ಯೋ ಪಾಪ ಇಷ್ಟ ಆಗಲ್ಲ. ಅದಕ್ಕೆ ನನ್ನ ಮಕ್ಳಿಗೆ ಹೇಳ್ತಾ ಇರ್ತೀನಿ, ಗೋ ಫಾರ್ ಇಟ್, ಧೈರ್ಯ ಇಟ್ಕೊಳ್ಳಿ, ದಿಸ್ ಇಸ್ ಹೌ ವಿ ಗ್ರೋ, ನಾವು ಸ್ಟ್ರಾಂಗ್ ಆಗೋದು ಹೀಗೆ ಅಂತ, ಇದೆಲ್ಲ ನಾವು ಮಾಡಬೇಕು ಅಂತ. ಇಲ್ಲ ಸರಿ, ಇದು ತುಂಬಾನೇ ದೊಡ್ಡ ಮೆಸೇಜ್. ಯಾರಿಗೇನಾದ್ರೂ ಕೊರತೆ ಇರುತ್ತಲ್ಲ, ಅವ್ರೊಳಗಡೆ ಒಂದು ಆತ್ಮವಿಶ್ವಾಸ ಬರೋದಕ್ಕೆ ಶುರುವಾಗುತ್ತೆ, ನಾವು ಕೂಡ ಏನಾದ್ರೂ ಸಾಧಿಸಬಹುದು ಅಂತ. ಹೌದು, 100%. ನನ್ನನ್ನೇ ನೋಡ್ಕೊಳ್ಳಿ. ನಾನು ಯಾವತ್ತೂ ಯಾವ ಸ್ಕ್ರಿಪ್ಟ್ನೂ ಓದಿಲ್ಲ, ಯಾಕಂದರೆ ನನಗೆ ಓದೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ, ಬರ್ತಿರ್ಲಿಲ್ಲ. ಸೊ ನಾನು ಜಸ್ಟ್ ಡೈಲಾಗ್ ಕೇಳ್ತಿದ್ದೆ, ಅರ್ಥ ಮಾಡ್ಕೋತಿದ್ದೆ, ಡೆಲಿವರ್ ಮಾಡ್ತಿದ್ದೆ. ಈಗ ಅವೇ ಡೈಲಾಗ್ಸ್ ಅಲ್ವಾ ಜನ ಅಷ್ಟು ಇಷ್ಟಪಡ್ತಿದ್ದಾರೆ ಇವತ್ತು. ಎಲ್ಲರೂ ಅನ್ಕೋತಾ ಇರ್ತಾರೆ, ಇವು ಚೆನ್ನಾಗಿ ಸ್ಕ್ರಿಪ್ಟ್ ಎಲ್ಲ ಓದಿ ಪೈರೇಟ್ ಮಾಡಿ ಅಂತ. ಕೊಟ್ಟಾಗ ನಿಮಗೆ ಓದೋದಿಕ್ಕಾಗಲ್ಲ. ಇಲ್ಲ, ನಾನು ಓದೋದೇ ಇಲ್ಲ.
ಅಂದ್ರೆ ನಾನು ಯಾವಾಗ್ಲೂ ಜಸ್ಟ್ ಅರ್ಥ ಮಾಡ್ಕೋತೀನಿ. ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ನಾನು ಏನ್ ಹೇಳ್ಬೇಕು ಅದನ್ನ ನೀನ್ ನನ್ಗೆ ಹೇಳ್ಬಿಡು, ನಾನು ಐ ವಿಲ್ ಕ್ರಿಯೇಟ್ ಇಟ್ ಇನ್ ಮೈ ಓನ್ ವೇ ಅಂಡ್ ಅದನ್ನ ನಾನು ಕನ್ವೆ ಮಾಡ್ತೀನಿ. ವಿಷಯ ಕನ್ವೆ. ನೀವು ಇಷ್ಟು ದೊಡ್ಡ ದೊಡ್ಡ ಡೈಲಾಗ್ ಗಳನ್ನ ಏನು ಡೆಲಿವರಿ ಮಾಡ್ತೀರಿ, ನಾವ್ ಅದನ್ನ ಕೇಳಿಸ್ಕೋತೀವಲ್ಲ, ಇದನ್ನ ನೀವು ಸ್ಕ್ರಿಪ್ಟ್ ನ ಓದೋದಿಲ್ಲ, ಬರೀ ಮೆಮೊರಿಯಿಂದಾನೇ. ಅಂದ್ರೆ ನಾನು ಮೊದ್ಲು ಅದನ್ನ ಕೇಳ್ತೀನಿ, ಒಂದ್ಸರಿ ಓದ್ತೀನಿ. ಅಂದ್ರೆ ನಾನು ಅದನ್ನ ಕೇಳುವಾಗ ಅಲ್ಲಿ ಏನ್ ಮಾಡ್ಬೇಕಂತ ಗೊತ್ತಿರುತ್ತೆ ನನಗೆ. ಸೊ ಅದಾದ್ಮೇಲೆ ನಾನು ತುಂಬಾ ಈಸಿ ಆಗ್ಬಿಡುತ್ತೆ ನನಗೆ. ಅಂದ್ರೆ ಲಾಸ್ಟ್ ಅಲ್ಲಿ ಎಂಡ್ ಆಫ್ ದಿ ಡೇ ನಾವು ಬಯಟ್ ಹೊಡೆದು ಡೈಲಾಗ್ನ ಹೇಳೋದಿಲ್ವಲ್ಲ, ನಾವು ನಮ್ಮ ಒಂದು ಥಾಟ್ ಪ್ರಾಸೆಸ್ ಇಂದ ನಾವು ಸ್ವಂತ ಹೇಳ್ದಂಗೆ ಇರಬೇಕು. ಪ್ರೇಕ್ಷಕರಿಂದ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಸರ್, ನಿಮ್ಮೆಲ್ಲಾ ಸಿನಿಮಾಗಳಲ್ಲೂ ನೀವು ತುಂಬಾ ಸಿಟ್ಟಲ್ಲಿರೋ ಹಾಗೆ ತುಂಬಾ ಕೋಪದ ಮುಖ ತೋರಿಸ್ತಾರೆ ಸರ್. ಈ ಸಿಟ್ಟಿನ ಮುಖದ ಸನ್ನಿ ಅವರು ಚಿಕ್ಕ ವಯಸ್ಸಲ್ಲಿ ಅಪ್ಪನ ಹತ್ರ ಪೆಟ್ಟೇನಾದ್ರೂ ತಿಂದಿದ್ದೀರಾ? ನನ್ನ ಮನೆಯಲ್ಲಿ ನನ್ನನ್ನು ಹೊಡಿದೇ ಇರೋ ಒಬ್ಬ ವ್ಯಕ್ತಿನೂ ಇಲ್ಲ. ಅಂದರೆ ನಾನು ತುಂಬ ತುಂಟ ಇದ್ದೆ. ಅಂದರೆ ಆ ವಯಸ್ಸಲ್ಲಿ ನಾನು ಹೇಗಿದ್ದೆ, ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಮಕ್ಕಳಿರುವಾಗ ಎಂಜಾಯ್ ಮಾಡಿಬಿಡ್ಬೇಕು, ಮತ್ತೆ ಅದು ವಯಸ್ಸು ಬರಲ್ಲ ಅಂತ. ನಾವು ಅವ್ರಿಗೆ ಅಂದರೆ ಅಪ್ಪ ಯಾವಾಗಲೂ ಬ್ಯುಸಿ ಇರ್ತಿದ್ರು ಕೆಲಸದಲ್ಲಿ. ಒಂದು ಇನ್ಸಿಡೆಂಟ್ ಹೇಗಾಯಿತು ಅಂದರೆ, ಅವತ್ತು ಒಂದು ಸಲ ಮನೇಲಿದ್ದರು, ಮತ್ತು ನಾನು ನನ್ನ ಫ್ರೆಂಡು ಟೆರೆಸ್ ಮೇಲೆ ಕೈಯಲ್ಲಿ ಕ್ಯಾಟರ್ಪಿಲ್ಲರ್ ಹಿಡ್ಕೊಂಡು ದೂರ ಮನೆಗಳಿಗೆ ನಾವು ಗಾಜು ಹೊಡಿತಾ ಇದ್ವಿ. ಅದೊಂದು ಮಜಾ ಬರ್ತಾ ಇತ್ತು ನಮಗೆ. ಸೊ ಒಂದ್ಸಲ ಏನಾಯಿತು ಅಂದರೆ, ಅವ್ರ ಮನೇಲಿ ಇದ್ದಾರೆ ಅಂತ ಗೊತ್ತಾಗೋಯ್ತು. ಸೊ ನಾನು ಯಾವಾಗಲೂ ತಂದೆಗೆ ಎದುರ್ತಾ ಇದ್ದೆ, ಅಂದರೆ ಈ ವಿಷಯ ಅವ್ರಿಗೆ ಗೊತ್ತಾದರೆ, ಇದು ಗೊತ್ತಾದರೆ ಏನು ಮಾಡ್ತಾರೆ ಅಂತ. ಸೊ ನಾನು ಕೆಳಗಡೆ ಓಡೋಡಿ ಹಿಂಗೆ ಬಂದೆ. ಅವ್ರು ನೋಡಿದ್ರು, ಏನು ಮಾಡ್ತಾ ಇದ್ದಾನೆ ಇವನು ಅಂತ. ನಾನು ಓಡ್ತಾ ಇದ್ದೆ. ಸೊ ಅವ್ರು ಕರೆದ್ರು, ಏನೋ ತುಂಟತನ ಮಾಡಿದಾನೆ ಅಂತೇಳಿ ನನಗೆ ಒಂದು ಏಟ್ ಬಿಟ್ರು. ನನ್ನ ಕೆನ್ನೆ ಮೇಲೆ 3 ಬೆರಳಿನ ಪ್ರಿಂಟ್ ಬಿದ್ದಿದ್ದು. ಅಪ್ಪದ ಕೈ ಇಷ್ಟಿಷ್ಟು ದೊಡ್ಡದಲ್ವಾ. ಅಂದರೆ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಏನು ಮಾಡಿದ್ದೀನಿ ಅಂತ, ಆದರೆ ನನಗೆ ಗೊತ್ತಿತ್ತು ನಾನು ಏನು ಮಾಡಿದ್ದೀನಿ ಅಂತ.